ನಾನು ಪೊಲೀಸ್ ಇಲಾಖೆಗೆ ಭರ್ತಿಯಾದಾಗ ಅಥವಾ ಈಗಲೂ ಚಾಣಾಕ್ಷ ಪೊಲೀಸ್ಗಳು ಯಾರು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಸ್. ಚಾಣಾಕ್ಷ ಅಪರಾಧ ತನಿಖಾ ಪದ್ಧತಿಯನ್ನು ತಲೆಯಲ್ಲಿಟ್ಕೊಂಡಂಥ ಪೊಲೀಸ್ ಅಧಿಕಾರಿಗಳು ಈಗ ಕ್ರೈಮ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಒಬ್ಬ ಅಧಿಕಾರಿ ಅಂಥೇಳಿ ನಾವು ಜಂಬ ಮಾಡಿದ್ರೆ ಕೇಸ್ ಪತ್ತೆ ಮಾಡಲಿಕ್ಕಾಗಲ್ಲ. ನೀವು ಫೀಲ್ಡ್ಗೆ ಇಳಿದಾಗಲೇ, ಆ ಆಳಕ್ಕಿಳಿದಾಗಲೇ ಇದರದ್ದು ಪ್ರತಿಯೊಂದು ಗೊತ್ತಾಗುತ್ತೆ. ಮಹಾನಗರಿಗಳಲ್ಲಿ ಕೋಟ್ಯಾಂತರ ಜನರ ಪೈಕಿ ಒಬ್ಬ ಆರೋಪಿಯನ್ನು ಪತ್ತೆ ಮಾಡಿ ಹಿಡಿಯೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ಸರಗಳ ಅಪಹರಣ ಮಾಡ್ತಾ ಇದ್ದ. ಅವನು ಯಾರು ಅಂತ ಗೊತ್ತಾಗೋಯ್ತು. ಇವತ್ತು ಬೆಂಗಳೂರಲ್ಲಿದ್ದರೆ ನಾಳೆ ಆಂಧ್ರದಲ್ಲಿದ್ದರೆ ಮುಂಬೈ. ಭಾಳ ಚಾಕಚಕ್ಯತೆಯಿಂದ ಓಡಾಡ್ತಾ ಇದ್ದ. ನಾವೆಲ್ಲ ಕಳ್ಳರು ಅಂದರೆ ಬರೀ ಬಸ್ಸಲ್ಲಿ ಓಡಾಡ್ತಾರೆ, ಟ್ರೈನಲ್ಲಿ. ಅವನು ವಿಮಾನದಲ್ಲಿ ಓಡಾಡ್ತಾ ಇದ್ದ. ಆ ಮನೇಲಿ ಒಬ್ಳಿದ್ದಾಳೆ, ಕಳ್ಳ ಅಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇವ್ರು ಏಕಾಏಕಿ ರಾತ್ರಿ ದಾಳಿ ಮಾಡಿಬಿಡ್ತಾರೆ. ಮುಂಬೈ ಅಂಡರ್ವರ್ಲ್ಡ್ ಈಸ್ ಲಾಂಗ್ ಡೆಡ್. ಈಗಲ್ಲಿ ಯಾವುದೇ ಅಂಡರ್ವರ್ಲ್ಡ್ ಡಾನ್ಗಳು, ಮಾಫಿಯಾ ಡಾನ್ಗಳು ಅಂತ ಯಾರೂ ಇಲ್ಲ. ಆದರೆ 1980s ಆ್ಯಂಡ್ 1990s ಮುಂಬೈ ವಾಸ್ ದ ಹೆಡ್ ಕ್ವಾರ್ಟರ್ಸ್ ಫಾರ್ ಅಂಡರ್ವರ್ಲ್ಡ್. ಅದೇ ಥರ ಬೆಂಗಳೂರಲ್ಲೂ ಸಹಿತ ಭಾಳ ಡಾನ್ಗಳಿದ್ದರು. ಆಗಿನ ಕಾಲದಲ್ಲಿ ಇವತ್ತಿನ ಥರ ಯಾವುದೇ ಮೊಬೈಲ್ ಫೋನ್ ಇರಲಿಲ್ಲ, CC ಕ್ಯಾಮರಾಗಳಿರಲಿಲ್ಲ. ಅದಕ್ಕಾಗಿ ಅವ್ರನ್ನ ಟ್ರ್ಯಾಕ್ ಮಾಡೋದು, ಇನ್ವೆಸ್ಟಿಗೇಟ್ ಮಾಡೋದು ಇಷ್ಟೊಂದು ಸುಲಭ ಇರಲಿಲ್ಲ. ಆದರೆ ಆಗಲೇ ಕೆಲವೊಬ್ಬರು ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ಗಳು ಬುದ್ಧಿಮತ್ತೆಯಿಂದ ಕೆಲಸ ಮಾಡಿ ಈ ಅಂಡರ್ವರ್ಲ್ಡನ್ನು ನಾಶ ಮಾಡಿದ್ದಾರೆ. ಈ ರೀತಿ ಒಂದು ಬೆಂಗಳೂರು ಶಾಂತಿಯುತವಾಗಿ ಬದುಕುವಂಗೆ ಮಾಡಿರೋ ಪೊಲೀಸ್ ಆಫೀಸರ್ಗಳಲ್ಲಿ ಮೇಲಿನ ದರ್ಜೆಯಲ್ಲಿ ನಮಗೆ ಕಾಣೋ ಹೆಸರು BK ಶಿವರಾಮ್ ಅವರದ್ದು. ಇವತ್ತು BK ಶಿವರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರದ್ದ ಕೆಲವೊಂದು ಪೊಲೀಸ್ ಆಫೀಸರ್ ಆಗಿ ಅವರದ್ದೊಂದು ಅನುಭವ ಕಥನಗಳನ್ನು ಕೇಳೋಣ. BK ಶಿವರಾಮ್ ಅವರೇ, ನಿಮಗೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಿಮಗೆ ಏನು ಅನಿಸುತ್ತೆ, ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈಗಿನ ಬೆಂಗಳೂರು? ಪೊಲೀಸ್ ವ್ಯವಸ್ಥೆ ಕಾಲಕ್ಕೆ ಬದಲಾಗ್ತಾನೆ ಇರುತ್ತೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಅಪರಾಧಗಳು ನಡೀತಾ ಇರುತ್ತೆ. ಬೇರೆ ರೀತಿಯ ಪೊಲೀಸರ ತನಿಖಾ ವೈಖರಿ ಸಹ ಅದಕ್ಕೆ ಸರಿಸಮಾನವಾಗಿ ಹೋಗಬೇಕಾಗುತ್ತೆ. ಈಗ ಸೈಬರ್ ಕ್ರೈಮ್ ಯುಗ. ಪೊಲೀಸರು ತಾಂತ್ರಿಕತೆಯಲ್ಲಿ ಭಾಳ ಮೇಧಾವಿಗಳಾಗಿರಬೇಕು. ಯಾಕೆಂದರೆ ಈಗಿನ ಅಪರಾಧ ಲೋಕ ತಾಂತ್ರಿಕತೆಯ ಮೇಲುಗಡೆ ಅದು ಬಲವಾಗಿ ಬೇರೂರ್ತಾ ಇದೆ. ಸಜ್ಜನರು ಅಪರಾಧಿಗಳಾಗ್ತಾ ಇದ್ದಾರೆ, ದುರ್ಜನರು ಅಪರಾಧಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆಂದರೆ ಯಾವ ಕಾಲಘಟ್ಟದಲ್ಲೂ ನಾವು ನೋಡಿದಾಗ ಎಲ್ಲರಿಗೂ ಬೇಕಾಗಿರೋದು ಈಸಿ ಮನಿ ಅನ್ನೋದು. ಈಗ ಅದಕ್ಕೆ ಬಲಿಯಾಗ್ತಾ ಇರೋರೆಲ್ಲ ವಿದ್ಯಾವಂತರು, ಮೇಧಾವಿಗಳು ಮತ್ತು ತಾಂತ್ರಿಕತೆಯಲ್ಲಿ ಪರಿಣಿತರು. ಅದೇನು ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ, ಅದೀಗ ಮೇರು ಮಟ್ಟದಲ್ಲಿ ನಿಂತುಬಿಟ್ಟಿದೆ. ಅದಕ್ಕೆ ಬಲಿಯಾಗದೇ ಇರೋರು ಯಾರೂ ಯಾವ ವರ್ಗದವರು ಇಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ನಮ್ಮ ಕಾಲಘಟ್ಟದಲ್ಲಿ ವಂಚಕರಿದ್ದರು. ಅದೇ ವಂಚಕರು ಈಗ ಸೈಬರ್ ಅಪರಾಧಿಗಳಾಗಿ ಪರಿವರ್ತನೆ ಆಗಿದ್ದಾರೆ. ಆಗ ತನಿಖಾ ವ್ಯವಸ್ಥೆ ಬೇರೆ ಥರ ಇತ್ತು, ಈಗ ತನಿಖಾ ವ್ಯವಸ್ಥೆ ಬೇರೆ ಥರ ಇದೆ. ಬಟ್ ಈಗ ನೀವು ಹೇಳಿದ್ರಿ, ಆಗ ಮೊಬೈಲ್ ಇರಲಿಲ್ಲ, ಕಂಪ್ಯೂಟರ್ಸ್ ಇರಲಿಲ್ಲ, CCTVಗಳಿರಲಿಲ್ಲ, ಆ ಥರದ್ದು ಬೇರೆ ಬೇರೆ ಇರಲಿಲ್ಲ ಅಂತ ಹೇಳ್ತೀರಿ. ಅದು ಪೊಲೀಸ್ ಪತ್ತೆದಾರಿಕೆಗೆ ಒಂದು ಚಾಲೆಂಜಿಂಗ್ ವಿಷಯ ಆಗಿತ್ತು. ಆ ಚಾಲೆಂಜಿಂಗ್ ವಿಷಯದಲ್ಲಿ ನಾವು ಏನು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ಪೊಲೀಸ್ ಅಧಿಕಾರಿ ಯಶಸ್ವಿ ಪೊಲೀಸ್ ಅಧಿಕಾರಿ ಆಗಬೇಕಾದ್ರೆ ಅದು ಈಗಿನ ಪರಿಸ್ಥಿತಿಯಲ್ಲೂ ಅದೇ, ಆಗಿನ ಪರಿಸ್ಥಿತಿಯಲ್ಲೂ ಅದೇ. ಫಸ್ಟ್ ಅವರ್ ಈಸ್ ಗೋಲ್ಡನ್ ಅವರ್ ಅಂತ ಹೇಳ್ತಾ ಇರ್ತೀನಿ. ಈ ಫಸ್ಟ್ ಅವರ್, ಈಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ದಟ್ ಫಸ್ಟ್ ಅವರ್ ಈಸ್ ಗೋಲ್ಡನ್ ಅವರ್.
ಅವ್ರಿಗೆ ಏನೇನು ಬೇಕೋ ಪ್ರಾಥಮಿಕ ಚಿಕಿತ್ಸೆ ಅಥವಾ ಅವ್ರನ್ನ ಆಸ್ಪತ್ರೆಗಳಿಗೆ ವರ್ಗಾಯಿಸುವಂಥದ್ದು, ಇದೆಲ್ಲ ಯಾವ ರೀತಿ ಫಸ್ಟ್ ಅವರ್ ಅಂತಿರೋ ಅದೇ ರೀತಿಯಲ್ಲಿ ಅಪರಾಧ ಲೋಕದಲ್ಲಿ ಅಪರಾಧ ನಡೆದಾಗ ಒಬ್ಬ ಚಾಣಾಕ್ಷ ಪೊಲೀಸ್ ಅಧಿಕಾರಿಯ ಮೊದಲ ಕರ್ತವ್ಯ ಏನು ಅಂದರೆ ಅವನು ಕೃತ್ಯ ನಡೆದ ಸ್ಥಳಕ್ಕೆ ಭೇಟಿ ಕೊಡಬೇಕಾದ್ದು. ಆ ಕೃತ್ಯ ನಡೆದ ಸ್ಥಳಕ್ಕೆ ಅವನು ಭೇಟಿ ಕೊಟ್ಟಾಗ ಬೇರೆಯವರು ಯಾಕೆಂದರೆ ಒಂದು ಅಪರಾಧ ಆದ ತಕ್ಷಣ ಅದು ಕೊಲೆ, ದರೋಡೆ, ಸುಲಿಗೆ ಅಥವಾ ವಂಚನೆ ಏನಾದರೂ ಇರ್ಬೋದು. ಅಪರಾಧ ಆದಾಗ ಆ ಸಾಕ್ಷ್ಯಾಧಾರಗಳ ನಾಶ ಈ ಕುತೂಹಲಕಾರಿಯಾಗಿ ಆ ಭೇಟಿ ಕೊಡ್ತಾರಲ್ಲ, ಬಗ್ಗು ನೋಡ್ತಾರಲ್ಲ ಕೃತ್ಯ ನಡೆದ ಸ್ಥಳವನ್ನು. ಈಗ ಯಾರು ದೂರುದಾರರು ಇರ್ತಾರೆ ಅವರ ಸಂಬಂಧಿಕರು, ಅವರ ಸ್ನೇಹಿತರು, ಅವರ ಹಿತೈಷಿಗಳು ಎಲ್ಲರೂ ಪೊಲೀಸ್ ಅಧಿಕಾರಿಗಳಾಗ್ಬಿಡ್ತಾರೆ. ಹೀಗಂತೆ ಹಾಗಂತೆ, ಹಾಗೆ ಮಾಡಬಾರ್ದಂತೆ, ಹೀಗೆ ಮಾಡಬಾರ್ದಂತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಒಬ್ಬ ಜವಾಬ್ದಾರಿಯುತ ನಾಗರಿಕನ ಕೆಲಸ ಏನು ಅಂದರೆ ಯಾವುದೇ ಕೃತ್ಯ ನಡೆದಾಗ ತನಿಖಾಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿ ಆ ಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಆ ಕೃತ್ಯ ನಡೆದ ಸ್ಥಳ ಯಾವುದೇ ಕಾರಣಕ್ಕೂ ಆಗಬಾರ್ದು, ಅದನ್ನು ನೋಡಿಕೊಳ್ಬೇಕು. ಅಂಥ ನೂರಾರು ಘಟನೆಗಳು ನಾವು ಕಂಡಿದ್ದೇವೆ. ಆಮೇಲೆ ನನ್ನ ಜೊತೆ ಈಗ ಈ ಕ್ರಿಮಿನಾಲಜಿ ಓದಿರಬೇಕು, ಸೈಕಾಲಜಿ ಓದಿರಬೇಕು, ಅಥವಾ ಕಾನೂನಿನ ಅರಿವಿರಬೇಕು, ಏನೆಲ್ಲ ಹೇಳ್ಬೋದು. ಆದರೆ ನಾನು ಪೊಲೀಸ್ ಇಲಾಖೆಗೆ ಭರ್ತಿಯಾದಾಗ ಅಥವಾ ಈಗಲೂ ಚಾಣಾಕ್ಷ ಪೊಲೀಸ್ಗಳು ಯಾರು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಸ್. ಅವರು ಕೆಲವರು ಅದರೊಳಗೆ ಎಷ್ಟು ಚಾಣಾಕ್ಷರು ಇರ್ತಾರೆ ಅಂದರೆ, ಈಗ ನನಗೆ ತುಂಬ ನೋವಾಗೋದೇನು ಅಂದರೆ ನನ್ನ ಕಾಲಘಟ್ಟದಲ್ಲಿ ಚಾಣಾಕ್ಷ ಅಪರಾಧ ತನಿಖಾ ಪದ್ಧತಿಯನ್ನು ತಲೆಯಲ್ಲಿಟ್ಕೊಂಡಂಥ ಪೊಲೀಸ್ ಅಧಿಕಾರಿಗಳು ಈಗ ಕ್ರೈಮ್ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿಲ್ಲ. ಅದು ನಾನು ಅವ್ರನ್ನ ಕೇಳಿದಾಗ ಯಾಕೆ ಮಾಡ್ತಾಯಿಲ್ಲ ಅಂದರೆ ಒತ್ತಡ, ಆಮೇಲೆ ದಿಢೀರ್ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡೋವಂಥದ್ದು, ಅದರಿಂದ ನಮಗಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಸರ್ ಅಂತ ಹೇಳ್ತಾರೆ ಅವರು. ಮೊದಲು ನಾನು ಕಂಡಂಥ ತುಂಬ ಹಲವಾರು ನನ್ನ ಸೇವಾವಧಿಯಲ್ಲಿ ಕಂಡಂಥ ಒಬ್ಬರು ಕೃಷ್ಣೋಜಿರಾವ್ ಅಂತ ಇದ್ದರು, ನಾಗನಗೌಡ ಅಂತ ಇದ್ದರು, ನಟರಾಜ್ ಅಂತ ಒಬ್ಬರಿದ್ದರು, CCB ನಟರಾಜ್ ಅಂತಲೇ ಅವರು ಫೇಮಸ್ಸು, ಅವರಿದ್ದರು. ಆಮೇಲೆ ಆ ಥರ ನೂರಾರು ಹೆಸರುಗಳು. ಅವ್ರು ಹೇಗೆ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ತಿದ್ರು? ಅವರು ನೋಡಿ, ಮೊದಲು ಕೃತ್ಯ ನಡೆದ ಸ್ಥಳಕ್ಕೆ ಬಂದ ತಕ್ಷಣ ಅವರಿಗೆ ಗೊತ್ತಾಗ್ಬಿಡೋದು ಇದು ಯಾರು ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಮೋಡಸ್ ಆಪರೆಂಡಿ ಅಫೆಂಡರ್ಸ್. ಹೇಗೆ ಗೊತ್ತಾಗುತ್ತೆ ಅವರಿಗೆ? ಈ ಮೊದಲು ಒಬ್ಬ ಅಪರಾಧಿ ತನ್ನ ಅಪರಾಧವನ್ನು ಮಾಡಬೇಕಾದ್ರೆ ಒಂದೇ ಪದ್ಧತಿಗೆ ರೂಢಿಸ್ಕೊಳ್ತಾ ಇದ್ದ. ಒಬ್ಬ ಕಳ್ಳ ಅವನು ಬರೀ ಬೀಗ ಮುರಿದೇ ಹೋಗ್ತಾ ಇದ್ದಿದ್ದು, ಬಾಗಿಲು ತೆಗೆದಿದ್ರು ಅವ್ನ ಮನೆಯೊಳಗೆ ಹೋಗ್ತಾ ಇರಲಿಲ್ಲ. ಆ ಸ್ಥಿತಿ ಇತ್ತಾಗ. ಒಬ್ಬ ಕಳ್ಳ ಬಾಗಿಲೆಲ್ಲ ಹಾಕಿದ್ರೆ ಅವನು ವೆಂಟಿಲೇಟರ್ ಮುಖಾಂತರನೇ ಒಳಗಡೆ ಹೋಗ್ತಾ ಇದ್ದ. ಅಂದರೆ ಆ ಕ್ರಿಮಿನಲ್ ಹಿಸ್ಟ್ರಿ ಇವರಿಗೆ ಗೊತ್ತಿತ್ತು. ಆ ಕೃತ್ಯ ನಡೆದ ಸ್ಥಳಕ್ಕೆ ಅವರು ಭೇಟಿ ಕೊಟ್ಟಾಗಲೇ ಇದು ಇಂಥವ್ನು ಮಾಡಿರಬಹುದು ಅಂತ. ಆಗ ಈ ಕೆಲವು ಈ ಅಪರಾಧ ಲೋಕದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪಂಗಡಗಳಿದೆ. ಅವರ ಉದ್ಯಮವೇ ಅಪರಾಧ ಎಸ್ಕೋದು. ಅಂಥವರು ಅಪರಾಧ ಮಾಡಿದಾಗ ಆ ಅಪರಾಧ ಒಂದೇ ಥರ ಇಲ್ಲಿಂದ ಕಾಶ್ಮೀರದವರೆಗೂ ಅವರು ಅಪರಾಧ ಮಾಡಿದ್ರೆ ಅದೇ ಚಾಳಿಯನ್ನು ಉಪಯೋಗಿಸ್ತಾಯಿದ್ರು. ಅದು ಈ ಅಪರಾಧ ಲೋಕ ಪೊಲೀಸ್ನವ್ರಿಗೆ ಗೊತ್ತಿತ್ತು. ಈಗ ನನ್ನನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ಹೇಗೆ ನೀವು ಪತ್ತೆ ಮಾಡ್ತಾಯಿದ್ರಿ? ಈ ಕಾರ್ಯಕ್ಷೇತ್ರಕ್ಕೆ ನಾವು ಇಳಿತಾ ಇದ್ವಿ, ಅಂದರೆ ಫೀಲ್ಡ್ ವರ್ಕ್ ಅಂತ ನಾವು ಏನು ಹೇಳ್ತೀವಲ್ಲ, ಆ ಫೀಲ್ಡಿಗೆ ನಾವು ಇಳಿತಾ ಇದ್ವಿ. ಒಬ್ಬ ಅಧಿಕಾರಿ ಅಂಥೇಳಿ ನಾವು ಜಂಬ ಮಾಡಿದ್ರೆ ಕೇಸ್ ಪತ್ತೆ ಮಾಡಲಿಕ್ಕಾಗಲ್ಲ. ನೀವು ಫೀಲ್ಡ್ಗೆ ಇಳಿದಾಗಲೇ, ಆ ಕಾರ್ಯಕ್ಷೇತ್ರಕ್ಕೆ ಇಳಿದಾಗಲೇ, ಆ ಆಳಕ್ಕೆ ಇಳಿದಾಗಲೇ ಗೊತ್ತಾಗೋದು, ಇದರದ್ದು ಪ್ರತಿಯೊಂದು ಗೊತ್ತಾಗೋದು. ಈ ಅಪರಾಧ ಲೋಕ ಹೇಗೆ, ಅಪರಾಧಿಗಳು. ಈಗ ನೀವು ಹೇಳಿದ್ರಿ, ಈಗ ತಾಂತ್ರಿಕತೆಯಲ್ಲಿ ಪ್ರಪಂಚದಾದ್ಯಂತ ಅಪರಾಧಗಳನ್ನು ತನಿಖೆ ಮಾಡೋದು ತಾಂತ್ರಿಕತೆಯ ಆಧಾರದ ಮೇಲೆ. ಯುದ್ಧ ಆಗ್ತಾ ಇರೋದು ತಾಂತ್ರಿಕತೆಯ ಆಧಾರದ ಮೇಲೆ. ತಾಂತ್ರಿಕತೆಯೇ ಆಧಾರದ ಮೇಲೆ ಯುದ್ಧ ಮಾಡೋದು ಈಗಿನ ಕಾಲಘಟ್ಟದಲ್ಲಿ ಹೌದು. ಅಥವಾ ಅಪರಾಧ ಎಸ್ಕೋದು ಅದರೊಳಗೆ, ಅಪರಾಧಿಗಳು ಪತ್ತೆ ಆಗೋದು ಅದರೊಳಗೇನೆ. ಅಪರಾಧಿಗಳನ್ನು ಪತ್ತೆ ಮಾಡೋದು ಇದೆಯಲ್ಲ, ನಮಗೆ ಮಾಹಿತಿ ಸಿಕ್ಬೋದು. ಬೆಂಗಳೂರು ನಗರದಂಥ ಮಹಾನಗರಿ, ಮುಂಬೈ ನಗರದಂಥ, ಕಲ್ಕಟ್ಟ ನಗರದಂಥ
ಮಹಾನಗರಿಗಳಲ್ಲಿ ಕೋಟ್ಯಾಂತರ ಜನರ ಪೈಕಿ ಒಬ್ಬ ಆರೋಪಿಯನ್ನು ಪತ್ತೆ ಮಾಡಿ ಹಿಡಿಯೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆಮೇಲೆ ನಾವು ಮಂತ್ರ ಮಾಡಿ ಯಾರನ್ನೂ ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹಿಡಿಲಿಕ್ಕೆ ಸಾಧ್ಯ ಕಠಿಣವಾದ ಪ್ರಯತ್ನ ಇರಬೇಕು, ಶ್ರದ್ಧೆ ಇರಬೇಕು. ಆತ ಹಿಡಿಲಿಕ್ಕೆ ಆವಾಗ ಮಾತ್ರ ಸಾಧ್ಯ. ಇದು ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬೋದಾ ನಿಮ್ಮ ಆಡಳಿತಾವಧಿಯಲ್ಲಿ? ಈಗ ನಾನು ಎಷ್ಟೋ ಕಡೆ ನನ್ನ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ಸರಗಳ ಅಪಹರಣ ಮಾಡ್ತಾಯಿದ್ದ. ಅವನು ಯಾರು ಅಂತ ಗೊತ್ತಾಗೋಯ್ತು ಪೊಲೀಸ್. ಅದು ಗೊತ್ತಾಗಿದ್ದು ಯಾರಿಗೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಮತ್ತು ಹೆಡ್ ಕಾನ್ಸ್ಟೇಬಲ್ಸ್ಗೆ. ಈ ತಂಡಕ್ಕೆ, ಒಂದು ತಂಡಕ್ಕೆ ಗೊತ್ತಾಗುತ್ತೆ. ಆತ ತಂಡನೇ ನಿಮ್ಮ CCP ನಟರಾಜ್ ಅವರ ತಂಡ. ಓಕೆ. ಅವನನ್ನು ಪತ್ತೆ ಮಾಡಬೇಕು ಅಂತ ಹೋದಾಗ ಅವನು ಇವತ್ತು ಬೆಂಗಳೂರಲ್ಲಿದ್ದರೆ ನಾಳೆ ನಾಳೆ ಆಂಧ್ರದಲ್ಲಿದ್ದರೆ ಮುಂಬೈ, ಈ ಥರ ಅವನು ಭಾಳ ಚಾಕಚಕ್ಯತೆಯಿಂದ ಓಡಾಡ್ತಾ ಇದ್ದ. ಅವನು ಈ ಆಂಧ್ರದ ಅನಂತಪುರ ಹತ್ರನೋ ಮದನಪಲ್ಲಿ ಹತ್ರನೋ ಎಲ್ಲ ಇದ್ದಾನೆ ಅಂತ ಒಂದು ಮಾಹಿತಿ ಬರುತ್ತೆ. ಅವನಿಗೆ ಹೋದ ಕಡೆ ಎಲ್ಲ ಒಂದೊಂದು ಹೆಂಡ್ತಿನ ಇಟ್ಕೊಂಡಿದ್ದ ಅವನು. ಓಕೆ. ಅವ್ರಿಗೆ ಒಂದು ಮನೆ ಮಾಡಿ ಇಟ್ಕೊಂಡಿದ್ದ. ಈಗ ಬೆಂಗಳೂರಲ್ಲಿ ಕದ್ದಿದ್ದು ಆಂಧ್ರದಲ್ಲಿ ಇಡ್ತಾ ಇದ್ದ, ಆಂಧ್ರದಲ್ಲಿ ಕದ್ದಿದ್ದು ಬೆಂಗಳೂರಲ್ಲಿ ಇಡ್ತಾ ಇದ್ದ, ಇದಿಲ್ಲದೆ ಇದ್ದರೆ ಮುಂಬೈಯಲ್ಲಿ ಇಡ್ತಾ ಇದ್ದ. ಆ ಥರ ಮತ್ತು ಸ್ವಲ್ಪ ಸುಶಿಕ್ಷಿತ ಕಳ್ಳ ಬೇರೆ ಅವನು. ಮತ್ತು ಎಲ್ಲ ಕಡೆಗೆ ಅವನು ಬಂದು ಹೋಗ್ತಾ ಇದ್ದಿದ್ದು. ನಾವೆಲ್ಲ ಕಳ್ಳರು ಅಂದರೆ ಬರೀ ಬಸ್ಸಲ್ಲಿ ಓಡಾಡ್ತಾರೆ, ಟ್ರೈನಲ್ಲಿ. ಅವನು ವಿಮಾನದಲ್ಲಿ ಓಡಾಡ್ತಾ ಇದ್ದ. ಇಲ್ಲಿ ಇವತ್ತು ಮಾಡಿದ್ರೆ ನಾಳೆ ಬೆಳಿಗ್ಗೆ ಅವನು ಹೈದ್ರಾಬಾದ್. ಆ ಥರ ಅವನು ಮನೆ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿದಾಗ ಅವನ ಮನೆ ಬೆಂಗಳೂರಲ್ಲಿ ಇತ್ತಾ? ಅಲ್ಲ, ಎಲ್ಲ ಕಡೆ ಇತ್ತು. ಎಲ್ಲ ಕಡೆ ಇತ್ತು. ಆಂಧ್ರದ ಮನೆ ಪತ್ತೆ ಮಾಡ್ತಾರೆ. ಆಂಧ್ರದ ಮನೆ ಪತ್ತೆ ಮಾಡಿದ್ದು ಹೇಗೆ ಅಂದರೆ ಅದು ಮಾಹಿತಿ ನಮಗೆ ಸಿಗುತ್ತೆ. ಮಾಹಿತಿದಾರರ ಜಾಲ ಅನ್ನೋದು ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ನಮ್ಮ ಮಾಹಿತಿದಾರರ ಜಾಲದಲ್ಲಿ ನೀವಿದ್ದೀರಾ? ಇಲ್ಲ. ರಾಜಕಾರಣಿಗಳಿದ್ದಾರಾ? ಇಲ್ಲ. ಅಧಿಕಾರಶಾಹಿಯವರಿದ್ದಾರಾ? ಇಲ್ಲ. ಶ್ರೀಮಂತರಿದ್ದಾರಾ? ಸಾಮಾನ್ಯ ಜನ. ಸಾಮಾನ್ಯ ಜನರೇ ಪೊಲೀಸರ ಶ್ರೇಷ್ಠ ಮಾಹಿತಿದಾರರು. ಆ ಮನೇಲಿ ಒಬ್ಳಿದ್ದಾಳೆ, ಕಳ್ಳ ಅಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇವ್ರು ಏಕಾಏಕಿ ರಾತ್ರಿ ದಾಳಿ ಮಾಡಿಬಿಡ್ತಾರೆ. ದಾಳಿ ಮಾಡಿದ್ರೆ ಆ ಮನೇಲಿ ಬೇರೆಯವರೆಲ್ಲ ಇರ್ತಾರೆ, ಈ ಕಳ್ಳ ಇರಲ್ಲ. ಇವರು ಎಷ್ಟು ನೋಡಿ, ಅವರಿಗೆ ಆ ಪ್ರಯತ್ನ, ಅಲ್ಲಿ ಹೋಗಿ ರಾತ್ರಿ ಹಗಲು ಕಾದು ಎಲ್ಲ ಮಾಡಿರ್ತಾರೆ, ಕಳ್ಳ ಇರೋದಿಲ್ಲ. ಎಂಥ ನಿರಾಶೆ. ಹೌದು. ಆದರೆ ಧೃತಿಗೆಡೋದಿಲ್ಲ ಅವರು. ಆ ಸುತ್ತಮುತ್ತ ಆ ಮನೆ ಹೆಂಗ್ಸಿಗೆ ಹೇಳ್ತಾರೆ, ನೀನು ಮನೆ ಬಿಟ್ಟು ಈಚೆ ಬರೋಂಗಿಲ್ಲ, ನೀನು ಫುಲ್ಲು ನಾವು ಪೊಲೀಸ್ನವ್ರು ಕಾಯ್ತಾ ಇದ್ದೀವಿ, ನೀನು ಎಲ್ಲೋದ್ರೂ ನಾವು ಹಿಂದೆ ಬರ್ತೀವಿ, ನಮಗೆಲ್ಲ ಮಾಹಿತಿ ಇದೆ ಅಂತ ಹೇಳ್ತಾರೆ. ಅವಳು, ಇಲ್ಲ ನನ್ನ ಗಂಡ ಹಿಂಗೆ ಕಳ್ಳ ಅಂತ ಗೊತ್ತು, ನಾನು ಏನು ಮಾಡಲಿ, ಅವ್ನು ನನ್ನನ್ನು ಮೋಸ ಮಾಡಿ ಮದುವೆಯಾಗಿ ತಂದು ಇಲ್ಲಿ ಇಟ್ಬಿಟ್ಟಿದ್ದಾನೆ, ನಿಮಗೇನು ಸಹಕಾರ ಬೇಕೋ ನಾನು ಮಾಡ್ತೀನಿ, ನೀವು ನನ್ನ ಮನೇಲೇ ಇರಿ, ಕಳ್ಳ ಬರ್ತಾನೆ ಅಂತ. ಇವರು ಅವ್ರ ಮನೇಲಿ ಇರೋಕ್ಕಾಗಲ್ಲ. ಇದ್ದರೆ ಇವಳು ಕೂಕ್ಕೊಂಬಿಟ್ರೆ ಇಡೀ ಊರು ಬಂದು ಇವ್ರನ್ನ ಕೊಂದಾಕ್ಬಿಡುತ್ತಲ್ಲ. ಹೌದು. ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಹೊರಗಡೆ ಕಾಯ್ತಾ ಇರ್ತಾರೆ, ಪೊದೆಗಳಲ್ಲಿ ಕೂತು ಕಾಯ್ತಾರೆ. ಅಲ್ಲೆಲ್ಲ ಸಣ್ಣ ಸಣ್ಣ ಈ ಗುಡಿಸ್ಲುಗಳಿರುತ್ತಲ್ಲ, ಖಾಲಿ ಗುಡಿಸ್ಲುಗಳಲ್ಲಿ ಕೂತು ಕಾಯ್ತಾ ಇರ್ತಾರೆ. ಹೊರಗಡೆ ಬರೋಂಗಿಲ್ಲ, ಮುಖ ತೋರ್ಸೋಂಗಿಲ್ಲ. ಹೊಸಬ್ರು ಬೆಳಿಗ್ಗೆ 3 ಗಂಟೆ ಒಳಗಡೆ ಎಲ್ಲ ಶೌಚ ಇದೆಲ್ಲ ಮುಗಿಸ್ಕೊಂಬಿಡ್ಬೇಕು, ತಿರ್ಗಾ ಮನೆಯಲ್ಲೋ ಕೂತಿರಬೇಕು. ಊಟ ತಿಂಡಿ ಮಧ್ಯಾಹ್ನ ನಾನು ಊಟ ತಂದುಕೊಡ್ತೀನಿ, ಇದರೊಳಗೆ ಒಂದು ಟೀಮ್ ಅವ್ರದ್ದು, ಆ ಟೀಮ್ ಊಟ ತಂದುಕೊಡ್ತೀವಲ್ಲ, ಸೂರ್ಯ ಮುಳುಗದ ನಂತರ ಊಟ, ಸೂರ್ಯ ಹುಟ್ಟೋ ಮುಂಚೆ ಊಟ. ಕಾಫಿ ಕುಡಿಯೋಂಗಿಲ್ಲ, ಟೀ ಕುಡಿಯೋಂಗಿಲ್ಲ. ಇಂಥ ಸ್ಥಿತಿಲಿ 5-6 ಜನ ಪೊಲೀಸರು ಸಿಕ್ಕಾಕೊತಾರೆ. ಆದರೆ ಇವರೆಲ್ಲ ಮಾತಾಡ್ತಾರಲ್ಲ, ಪೊಲೀಸರ ವಿರುದ್ಧ ಮಾತಾಡ್ತಾರಲ್ಲ, ಇಂಥ ಒಂದು ಘಟನೆ ಅವ್ರ ಕನಸಲ್ಲೂ ಎಣಿಸಿರಲ್ಲ. ಅವರು 1 ವಾರಗಳ ಕಾಲ ಕಾಯ್ತಾರೆ. ಶೌಚಕ್ಕೆ ಕೆರೆ ದಂಡೆಗೆ ಹೋಗಬೇಕು, ಸೂರ್ಯಾಸ್ತ ಮತ್ತು ಸೂರ್ಯ ಮುಳುಗದ ನಂತರ ಹೋಗಬೇಕು. ಕಾಫಿ ಕುಡಿಯೋಕ್ಕೆ, ತಿಂಡಿ ತಿನ್ನೋಕ್ಕೆ ಮಧ್ಯಾಹ್ನದಲ್ಲಿ ಏನಿಲ್ಲ, ಅಲ್ಲಿ ಅಡುಗೆ ಮಾಡೋಂಗಿಲ್ಲ, ಒಳಗಡೆ ತಂದು ಇವರು ಏನಿದೆ ಇವ್ರ ಹತ್ರ ಮಾಡಲಿಕ್ಕೆ, ಹಠ ಬಿದ್ದು ಕಾಯ್ತಾರೆ. ಇದು 1 ದಿವಸ ಕಾಯಲ್ಲ ಅವರು, 10 ದಿನಗಳ ಕಾಲ ಕಾಯ್ತಾರೆ. 1 ದಿವಸ ಆದರೆ ಕಾದು ಸುಮ್ಮನೆ ಮಲ್ಕೊಳ್ಳಿಕ್ಕೂ ಆಗಲ್ಲ.
ದಿನದ 24 ಗಂಟೆ ಆ ಮನೆಯನ್ನು ನೋಡ್ತಾನೇ ಇರಬೇಕು, ಮನೆಗೆ ಯಾರಾದರೂ ಬರ್ತಾರ ಅಂತ. ಒಂದು ದಿವಸ ಮಧ್ಯರಾತ್ರಿಗೆ ಒಬ್ಬ ಬಂದು ಎಂಟ್ರಿ ಆಗ್ತಾನೆ, ಕೂಡಲೇ ದಾಳಿ ಮಾಡ್ತಾರೆ, ಕಳ್ಳ ಸಿಕ್ಕಿಬಿಡ್ತಾನೆ. 100 ಹೆಚ್ಚು ಕಡಿಮೆ 100 ಪ್ರಕರಣಗಳನ್ನು ಪತ್ತೆ ಮಾಡ್ತಾರೆ. ಆಗ ಕೆ ಜಿಗಟ್ಟಲೆ ಚಿನ್ನವನ್ನು ಪಡ್ಕೊತಾರೆ. ಈ ಕಠಿಣ ಶ್ರಮ ಪೊಲೀಸರ ವಿರುದ್ಧ ಮಾತಾಡೋರಿಗೆ ಅರ್ಥ ಆಗೋದೇ ಇಲ್ಲ. ಇದು ಒಬ್ಬ ಕಮಿಷನರ್, DG ಅಥವಾ ನನ್ನಂಥ ಒಬ್ಬ ACP ಮಾಡಿದಂಥ ಕೆಲಸ ಅಲ್ಲ. ಪೊಲೀಸ್ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲ್ಸು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು, ಅಲ್ಲಿ ದೊಡ್ಡ ಅಧಿಕಾರಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ನೀವೆಲ್ಲ ಒಂದು ದೊಡ್ಡ ಸೆಲ್ಯೂಟ್ ಮಾಡಬೇಕೋ ಬೇಡವಾ? ಮಾಡಬೇಕು. ಈ ಥರ ಪೊಲೀಸ್ ಇಲಾಖೆಯಲ್ಲಿ ನೂರಾರು ಘಟನೆಗಳು ಮತ್ತು ಆ ಪೊಲೀಸರು ಸಹ ಆಕೆ ಮೇಲೆ ದೌರ್ಜನ್ಯ ಮಾಡ್ಬೋದಿತ್ತು, ಒತ್ತಡ ಹಾಕ್ಬೋದಿತ್ತು, ಹಿಡ್ಕೊಂಡು ಬಂದು ಇವರು ಮನೇಲಿರ್ಬೋದಿತ್ತು. ಆಕೆಗೆ ಏನು ಬೇಕೋ ಊಟ ತಿಂಡಿ ಆಕೆಗೂ ತಂದು ಕೊಡೋರು. ಆಕೆಯ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಲ್ಲ. ಆಕೆ ಕೂಗಾಡ್ಬಿಟ್ಟಿದ್ರೆ ಸಾಕಾಗಿತ್ತಲ್ಲ. ಅವಳಿಗೆ ಊಟ ವ್ಯವಸ್ಥೆ ಎಲ್ಲವನ್ನ ಮಾಡಿ ಆ ಕಳ್ಳನನ್ನು ಹಿಡಿತಾರೆ. ಅವನ ಹೆಸರು ಫರ್ನಾಂಡಿಸೋ ಡಿಸೋಜಾ ಅಂಥೇಳಿ ಒಬ್ಬ ಅಪರಾಧಿ. ಈ ಥರ ಪೊಲೀಸರಿಗೆ ಈ ಶ್ರಮ ಏನಿದೆ ಅದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಕಾಲಕ್ಕೆ ಅವರು ವೇಷಗಳನ್ನು ಬದಲಾಯಿಸ್ಕೊತಾರೆ. ಅಲ್ಲಿ ಹಳ್ಳಿಯವ್ರ ಥರ ಇರಬೇಕು. ಆ ಗ್ರಾಮದಲ್ಲಿ ಹೊಸಬ್ರು ಅಂತ ಗೊತ್ತಾದರೆ ಜನ ಹಿಡಿದು ಕಟ್ಟಾಕ್ತಾರೆ. ನೀನು ಯಾರು ಇಲ್ಲಿ ಬಗ್ಗು ನೋಡ್ತಾ ಇದೆಯಾ, ಪೊದೆಯಲ್ಲಿ ಕೂತಿದ್ಯಾ ಅಂತ. ಅವನ್ನೆಲ್ಲ ತಪ್ಪಿಸಿ ಮಾಡಬೇಕು. ಇದೆಯಲ್ಲ, ಇದು ಯಾವ ಕ್ರಿಮಿನಾಲಜಿನೂ ಹೇಳ್ಕೊಡೋದಿಲ್ಲ, ಅಥವಾ ಯಾವ ದೊಡ್ಡ ಈ ಕಾನೂನಲ್ಲೂ ಈ ಥರ ಮಾಡಬೇಕು ಅನ್ನೋದಿಲ್ಲ. ಇದು ಈ ಶ್ರಮವೇ ಪೊಲೀಸ್ ಇಲಾಖೆಗೆ ಗೌರವ ತರೋ ಅಂಥದ್ದು. ಈ ಬೆಂಗಳೂರು ನಗರದಲ್ಲಿ ದಿನಕ್ಕೆ ಒಂದು 4-5 ಕಾರುಗಳು ಕಳ್ಳತನ ಆಗ್ತಾಯಿತ್ತು. ಆ ಕಾರುಗಳನ್ನು ಶ್ರೀಗಂಧದ ಕಳ್ಳ ಸಾಗಾಣಿಕೆಗೆ ಉಪಯೋಗಿಸ್ತಾಯಿದ್ರು. ಇದು ಪೊಲೀಸ್ನವ್ರಿಗೆ ಭಾಳ ದೊಡ್ಡ ತಲೆನೋವಿನ ವಿಚಾರವಾಗಿಬಿಟ್ಟಿತ್ತು. ಒಬ್ಬ ದೊಡ್ಡ ಕಳ್ಳ ಜಗದೀಶ ಅಂಥೇಳಿ, ಅವರಿಬ್ಬರು ಅಣ್ಣ ತಮ್ಮಂದರು ಕಳ್ಳರು. ಆ ಕಾಡಲ್ಲಿ ನಾವು ಹೋಗ್ತಾ ಇದ್ದರೆ ಕಾಡಿನ ಪ್ರಾಣಿಗಳ ಗುಟ್ರುಗಳು ನಮಗೆ ಕೇಳಿಸೋದು. ಕಳ್ಳ ಇದ್ದಾನೆ, ಅದಕ್ಕೆ ಬಾಗಿಲು ತೆಗಿತಾ ಇಲ್ಲ ಅಂತ ಫುಲ್ಲು ನಾವು ನಿಂತ್ಕೊಂಡ್ವಿ. ನಮ್ಮ ವೆಪನ್ಸ್ ಎಲ್ಲ ಇಟ್ಕೊಂಡು ನಿಂತ್ಕೊಂಡ್ವಿ. ನನ್ನ ಹತ್ರ ಪಿಸ್ತೂಲೆಲ್ಲ ಇತ್ತು. ನಮಗೂ ಅವಳಿಗೂ ವಾಗ್ವಾದ, ಜಗಳ. ನೀವು ಯಾರು ಅಂತ ಗೊತ್ತು, ನೀವು ದರೋಡೆಕೋರರು ಅಂತ ಅವಳು, ನಾವು ಪೊಲೀಸ್ನವರು ಅಂತ ನಾವು. ತೆಗೆದ್ವಿ. ಬಾಗಿಲು ಹೊಡಿತೀವಿ ಅಂದ ತಕ್ಷಣ ಕತ್ತಿ ಎತ್ಕೊಳ್ರಿ ಎಲ್ಲರೂ ಅಂತ. ಒಂದು ದಿವಸ ನಿನ್ನ ತಾಯಿಗೆ ನೀನು ಒಂದು ಮಸಾಲೆ ದೋಸೆ ಕೊಡಿಸಿದ್ಯಾ ಅಂದಾಗ ಗಳಗಳ ಹತ್ಬಿಟ್ಟು ಅವನು